ನಮಸ್ಕಾರ ಸ್ನೇಹಿತರೆ. IPL ಇತಿಹಾಸದಲ್ಲೇ ಹೆಚ್ಚು ಚರ್ಚೆಗೆ ಕಾರಣವಾದ ಘಟನೆಗಳಲ್ಲಿ ಒಂದು ಎಂದರೆ ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ನಡುವಿನ ಮಾತಿನ ಚಕಮಕಿ. ಆ ದೃಶ್ಯಗಳನ್ನು ಇಂದಿಗೂ ಅಭಿಮಾನಿಗಳು ಮರೆತಿಲ್ಲ. ಇದೀಗ ಆ ಘಟನೆಯ ಬಗ್ಗೆ ಮಾಜಿ ಅಂಪೈರ್ ಅನಿಲ್ ಚೌಧರಿ ಮಾತನಾಡಿದ್ದು, ಮೀರಬಾರದಿರುವ ಮಿತಿಯೊಂದಿದೆ ಎಂಬ ಅವರ ಮಾತು ಮತ್ತೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಾಗಾದರೆ ಅವರು ಹೇಳಿದ್ದು ಏನು? ಆ ಘಟನೆಯಿಂದ ಭಾರತೀಯ ಕ್ರಿಕೆಟ್ ಏನು ಕಲಿಯಬೇಕು? ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಮಸ್ಕಾರ ಸ್ನೇಹಿತರೆ, ಕಿರಣ್ ಕ್ರಿಕೆಟ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೌದು ಫ್ರೆಂಡ್ಸ್, 2023ರ IPLನಲ್ಲಿ ನಡೆದ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ಪಂದ್ಯ ಮುಗಿದ ನಂತರ ಮೈದಾನದಲ್ಲೇ ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಆಟಗಾರರು, ಸಹಾಯಕ ಸಿಬ್ಬಂದಿ ಮತ್ತು ಅಂಪೈರ್ಗಳು ಮಧ್ಯಪ್ರವೇಶಿಸಿದ ನಂತರ ಪರಿಸ್ಥಿತಿ ಶಾಂತವಾಯಿತು. ಆ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಯಿತು. ಹಲವರು ಕೊಹ್ಲಿ ಪರವಾಗಿ ಮಾತನಾಡಿದರೆ, ಇನ್ನು ಕೆಲವರು ಗಂಭೀರ್ ಅವರ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಲವು ದಿನಗಳ ಕಾಲ ಈ ಸುದ್ದಿ ಕ್ರಿಕೆಟ್ ಜಗತ್ತಿನಲ್ಲಿ ಚರ್ಚೆಯ ವಿಷಯವಾಗಿತ್ತು. ಈಗ ಆ ಘಟನೆಯನ್ನು ನೆನೆಸಿಕೊಂಡ ಮಾಜಿ ಅಂಪೈರ್ ಅನಿಲ್ ಚೌಧರಿ, ಮೈದಾನದಲ್ಲಿ ಭಾವನೆಗಳು ಸಹಜ, ಆದರೆ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಮತ್ತು ತಂಡದ ಸದಸ್ಯರು ಒಂದು ಮಿತಿಯನ್ನು ಪಾಲಿಸಬೇಕು ಎಂದು ಹೇಳಿದ್ದಾರೆ. ಸ್ಪರ್ಧಾತ್ಮಕ ಮನೋಭಾವ ಒಳ್ಳೆಯದು, ಆದರೆ ಆಟದ ಗೌರವ ಮತ್ತು ಪರಸ್ಪರ ಗೌರವ ಯಾವಾಗಲೂ ಮೊದಲ ಆದ್ಯತೆಯಾಗಿರಬೇಕು ಎಂಬುದು ಅವರ ಅಭಿಪ್ರಾಯ. ಅವರ ಮಾತಿನ ಸಾರಾಂಶವೇನೆಂದರೆ, ಪಂದ್ಯ ಗೆಲ್ಲಲು ಉತ್ಸಾಹದಲ್ಲಿ ಭಾವನೆಗಳು ಹೆಚ್ಚಾಗಬಹುದು, ಆದರೆ ಅದರಿಂದ ಆಟದ ಮೌಲ್ಯ ಕಡಿಮೆಯಾಗಬಾರದು. ಯುವ ಆಟಗಾರರು ಹಿರಿಯರನ್ನು ನೋಡಿ ಕಲಿಯುತ್ತಾರೆ, ಆದ್ದರಿಂದ ಹಿರಿಯರ ಆಟಗಾರರ ವರ್ತನೆ ಜವಾಬ್ದಾರಿಯುತವಾಗಿರಬೇಕು. ಆ ಘಟನೆಯ ನಂತರ IPL ಆಡಳಿತ ಮಂಡಳಿ ಇಬ್ಬರ ಮೇಲೂ ಶಿಸ್ತು ಕ್ರಮ ಕೈಗೊಂಡು ದಂಡ ವಿಧಿಸಿತ್ತು. ಇದರಿಂದ ಯಾವುದೇ ಆಟಗಾರನಾಗಲಿ, ಎಷ್ಟೇ ದೊಡ್ಡ ಹೆಸರಾಗಲಿ, ನಿಯಮ ಎಲ್ಲರಿಗೂ ಒಂದೇ ಎಂಬ ಸಂದೇಶ ಸ್ಪಷ್ಟವಾಯಿತು. ಕಾಲ ಕಳೆದಂತೆ ಪರಿಸ್ಥಿತಿ ಬದಲಾಗಿದೆ. ಇಂದು ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಇಬ್ಬರು ಭಾರತೀಯ ಕ್ರಿಕೆಟ್ನ ಯಶಸ್ಸನ್ನೇ ಮೊದಲ ಆದ್ಯತೆಯಾಗಿ ನೋಡುತ್ತಿದ್ದಾರೆ. ಇಬ್ಬರು ತಮ್ಮ ಜವಾಬ್ದಾರಿಗಳಲ್ಲಿ ತಂಡದ ಬೆಳವಣಿಗೆಗೆ ಕೊಡುಗೆ ನೀಡುತ್ತಿದ್ದಾರೆ. ಕ್ರಿಕೆಟ್ ಎಂದರೆ ಕೇವಲ ಬ್ಯಾಟ್ ಮತ್ತು ಬಾಲ್ ಮಾತ್ರವಲ್ಲ, ಅದು ಶಿಸ್ತು, ಗೌರವ ಮತ್ತು ಕ್ರೀಡಾ ಸ್ಫೂರ್ತಿಯ ಸಂಕೇತವೂ ಹೌದು. ಗೆಲುವು ಮತ್ತು ಸೋಲು ಬರುತ್ತಲೇ ಇರುತ್ತವೆ, ಆದರೆ ಆಟದ ಗೌರವ ಉಳಿಯಬೇಕು ಎಂಬ ಸಂದೇಶವನ್ನು ಅನೇಕ ಮಾಜಿ ಆಟಗಾರರು ಮತ್ತು ಅಧಿಕಾರಿಗಳು ಹಲವು ಬಾರಿ ಒತ್ತಿ ಹೇಳಿದ್ದಾರೆ. ಇಂತಹ ಘಟನೆಗಳು ಅಭಿಮಾನಿಗಳಲ್ಲಿ ಚರ್ಚೆ ಹುಟ್ಟಿಸಿದರೂ ಅವುಗಳಿಂದ ಪಾಠ ಕಲಿಯುವುದು ಮುಖ್ಯ. ಮುಂದಿನ ಪೀಳಿಗೆಯ ಆಟಗಾರರು ಉತ್ತಮ ಕ್ರೀಡಾ ಮನೋಭಾವವನ್ನು ಪ್ರದರ್ಶಿಸಿದರೆ ಭಾರತೀಯ ಕ್ರಿಕೆಟ್ ಇನ್ನಷ್ಟು ಬಲವಾಗುತ್ತದೆ. ಇದೀಗ ನಿಮ್ಮ ಅಭಿಪ್ರಾಯವೇನು? ಮೈದಾನದಲ್ಲಿ ಆಟಗಾರರು ತಮ್ಮ ಭಾವನೆಗಳನ್ನು ಇನ್ನಷ್ಟು ನಿಯಂತ್ರಿಸಬೇಕೇ, ಅಥವಾ ಇಂತಹ ಘಟನೆಗಳು ಸ್ಪರ್ಧಾತ್ಮಕ ಕ್ರಿಕೆಟ್ನ ಒಂದು ಭಾಗವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ನಿಖರ ಮತ್ತು ಆಸಕ್ತಿದಾಯಕ ಕನ್ನಡ ಕ್ರಿಕೆಟ್ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್.